दावत इस्लामी इंडिया इसके जानिब से इसके 80 से ज़्यादा शोबाजात यानी डिपार्टमेंट हैं। इसमें से एक डिपार्टमेंट है GNRF बोल के, ये गरीब नवाज रिलीफ फाउंडेशन। ये तकरीबन 15-20 साल से खिदमत अंजाम दे रहा है। इसी तरह से दावत इस्लामी का एक शोबा है, हमारे GNRF के थ्रू हर साल हमें ब्लड डोनेशन कैंप देते हैं। यानी जो आज़ादी यौम आज़ादी के मौके पर और ईद मिलाद के मौके पर, 26 जनवरी के मौके पर और दीगर कभी जब भी मौका पड़ता है ना, तो हम ब्लड डोनेशन कैंप करते हैं। इसका और क्या क्या काम है, फ्लड में ये लोग खिदमत अंजाम देते हैं। अगर आग वगैरह लग गई कहीं पर तो वहाँ पर भी ये खिदमत अंजाम देते हैं। और सर्दी का मौसम आने पर ये लोग कंबल वगैरह तकसीम करते हैं। और गर्मी में ये लोग पानी वगैरह तकसीम करते हैं और मरीजों को फ्रूट वगैरह डिस्ट्रीब्यूशन करते हैं और रेशन वगैरह तकसीम करते हैं। लोग रमज़ान में होंगे, कोई दूसरे फेस्टिवल वगैरह में भी गरीबों को रेशन वगैरह तकसीम करते हैं। ऐसे इसमें स्पेशली इनका एक बहुत अच्छा काम ये है कि से नो टू ड्रग्स। ये हर साल जो नौजवान तबका हमारा जो ड्रग्स के चपेट में आ गया है, इसके अवेयरनेस के लिए से नो टू ड्रग्स, ये जो इनका जो बहुत अच्छा सिलसिला है, इससे बहुत लोगों में तब्दीली आई है। शुक्रिया, जज़ाकल्लाह। ये दावत इस्लामी इंडिया तकरीबन 40 साल से खिदमत अंजाम दे रही है पूरी दुनिया में। यह दावत इस्लामी इंडिया का एक हमारा एक डिपार्टमेंट है, इससे हम लोग यहाँ पर खिदमत अंजाम दे रहे हैं। ಈ ದಿನ ಆಗಸ್ಟ್ 15 ಸ್ವತಂತ್ರ ದಿನೋತ್ಸವದ ಅಂಗವಾಗಿ 80ನೇ ಸ್ವತಂತ್ರ ದಿವಸದ ಅಂಗವಾಗಿ ಗರೀಬ್ ನವಾಜ್ ರಿಲೀಫ್ ಫಂಡ್ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅಲ್ತಾಫ್ ನಗರ್ ಪ್ಲಾಟ್ ಅಲ್ಲಿ। ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಏನಿದೆಯಲ್ಲ, ಇದು ಬಹಳ ಸಮಾಜಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು। ಇವತ್ತು ದಿನ ರಕ್ತ ತಗೊಳ್ಳೋರ ಸಂಖ್ಯೆ ಹೆಚ್ಚಾಗಿದೆ, ಕೊಡೋರ ಸಂಖ್ಯೆ ಕಡಿಮೆ ಇದೆ। ಸುಮಾರು ಜನ ರೋಗಕ್ಕೆ ತುತ್ತಾಗೋದು ಈಗ ನಮ್ಮ ಎನ್ವೈರನ್ಮೆಂಟ್ ಆಗ್ಬೋದು ಅಥವಾ ನಮ್ಮ ಜೀವನ ಶೈಲಿ ಇರ್ಬೋದು, ಇದರಿಂದಾಗಿ ಎಷ್ಟೋ ಜನ ಆರೋಗ್ಯವಾಗಿರ್ತಕ್ಕಂಥವ್ರಿಗೆ ಕೂಡ ಸಮಸ್ಯೆ ಆಗ್ತಾ ಇದೆ। ಹಾಗಾಗಿ ಇವತ್ತು ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಏನು ಕಂಡಕ್ಟ್ ಮಾಡಿದ್ದಾರೆ GNRF ಗರೀಬ್ ನವಾಜ್ ರಿಲೀಫ್ ಫೌಂಡೇಶನ್ ಅವರು, ಇವರಿಗೆ ನಾವು ಪ್ರೇಮ ಬಿಂದು ಬ್ಲಡ್ ಬ್ಯಾಂಕ್ ಇಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀವಿ। ಅದ್ರ ಜೊತೆಗೆ ತಮ್ಮ ಈ ಸೇವೆ ಸದಾಕಾಲ ಹೀಗೆ ಮುಂದುವರಿಲಿ। ನಿಮ್ಮ ಇದರಿಂದ, ನಿಮ್ಮ ಫೌಂಡೇಶನ್ ಇಂದ ಯಾರಿಗಾದ್ರೂ ರಕ್ತದ ಅವಶ್ಯಕತೆ ಇದೆ, ತುಂಬಾ ಬಡವರು ಇದ್ರು ಕೂಡ ಅವ್ರಿಗೆ ನಾವು ಕೂಡ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಚಿತ ರಕ್ತವನ್ನ ಕೊಡುವಂತ ಒಂದು ಭರವಸೆನೂ ಕೂಡ ನಾವು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀವಿ। ಬಟ್ ರಕ್ತ ಕೊಡೋದ್ರಿಂದ ನಾವು ತೆಗೆಯೋದು 350 ml, ಈ 350 ml ನಮಗೆ 48 ತಾಸಲ್ಲೇ ನಮ್ಮ ದೇಹದಲ್ಲಿ ಮತ್ತೆ ಉತ್ಪತ್ತಿ ಆಗುತ್ತೆ। ಹೊಸ ರಕ್ತ ಬರೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ನಮ್ಮ ದೇಹದಲ್ಲಿ ಹೆಚ್ಚಿಗಿರ್ತಕ್ಕಂಥ ಕೊಲೆಸ್ಟ್ರಾಲ್ ಅಂತ ಏನ್ ಹೇಳ್ತೀವಿ, ಫ್ಯಾಟ್ ಕಂಟೆಂಟ್ಸ್ ಕಡಿಮೆ ಆಗುತ್ತೆ। ಅದ್ರ ಜೊತೆಗೆ ಐರನ್, ಕ್ಯಾಲ್ಸಿಯಂ ಇವೆಲ್ಲ ಹೆಚ್ಚಿಗಿದ್ದಾಗ ನಮ್ಗೆ ಹಾರ್ಟ್ಗೆ ಮತ್ತು ನಮ್ಮ ಇಡೀ ದೇಹಕ್ಕೆ ರಕ್ತದ ಚಲನವಲನ ಸ್ಲೋ ಆದಾಗ ನಮಗೆ ಸಮಸ್ಯೆಗಳಾಗುತ್ತೆ। ಹಾಗಾಗಿ ಇವೆಲ್ಲವೂ ಇವೆಲ್ಲವಕ್ಕೂ ಹೆಲ್ಪ್ ಆಗಂತದ ಅಂದ್ರೆ ರಕ್ತದಾನ। ನೀವು ಕೊಡುವಂತ ರಕ್ತದಾನ 3 ಜೀವಗಳನ್ನ ಉಳಿಸುತ್ತೆ। ಎಷ್ಟೋ ಜನಕ್ಕೆ ದುಡ್ಡು ಇರುತ್ತೆ, ಬಟ್ ಅವ್ರ ಹತ್ರ ಬ್ಲಡ್ ಕೊಡೋರು ಯಾರು ಇರಲ್ಲ। ಹಾಗಾಗಿ ನೀವು ಮಾಡ್ತಕ್ಕಂಥ ಒಂದು ಈ ಸೇವೆ ಸದಾ ದೇವರು ನಿಮಗೆ ಒಂದು ಒಳ್ಳೆ ಆರೋಗ್ಯ ಆಯುಷ್ಯನ ಕೊಡ್ಲಿ ಅಂತ ಹೇಳಿ ನಾನು ಎಲ್ಲಾ GNRF ಫೌಂಡೇಶನ್ ಮೆಂಬರ್ಸ್ಗೂ ಮತ್ತೆ ಈ ಅಲ್ತಾಫ್ ನಗರದ ನಿವಾಸಿಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ। ಇದರ ಮುಖ್ಯವಾಗಿ ನಮಗೆ ಈ ಮಸ್ಜಿದಿನಲ್ಲಿ ಒಂದು ನಮಗೆ ಕ್ಯಾಂಪ್ ಮಾಡೋ ಅವಕಾಶ ಮಾಡಿಕೊಟ್ಟಕ್ಕಂತ ತಮ್ಮೆಲ್ಲರಿಗೂ ಮತ್ತು ಮೆಹಬೂಬ್ ಭೈ ಅವರಿಗೂ, ಆಮೇಲೆ ಮೆಹಬೂಬ್ ಜಾಗೀರ್ದಾರ್ ಅವ್ರಿಗೂ ಮತ್ತು ಇನ್ನು ಉಳಿದ ಎಲ್ಲಾ ಸಮಾಜದ ಮುಖಂಡರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ। VM ಹಿರೇಮಠ ಅಂತ ಹೇಳಿ, ಪ್ರೇಮ ಬಿಂದು ಬ್ಲಡ್ ಬ್ಯಾಂಕ್ ವಿದ್ಯಾನಗರ, ಅದರದ್ದು ಮ್ಯಾನೇಜಿಂಗ್ ಟ್ರಸ್ಟಿ ಕಮ್ ಟೆಕ್ನಿಕಲ್ ಸೂಪರ್ವೈಸರ್ ನಾನು।